ಧರ್ಮಸ್ಥಳದಲ್ಲಿ ಅಸ್ಥಿಪಂಜರಕ್ಕಾಗಿ ಶೋಧ 9ನೇ ಸ್ಪಾಟ್ನಲ್ಲಿ ಇಂದು ಉತ್ಖನನ. ಪಂಚಾಯಿತಿಯಿಂದ ಹಳೆ ಕೇಸ್ಗಳ ವರದಿ ಪಡೆದ ಎಸ್ಐಟಿ. ಅತ್ಯಾಚಾರ ಕೇಸ್ನಲ್ಲಿ ಪ್ರಜ್ವಲ್ ರೇವಣ್ಣ ದೋಷಿ. ಇಂದು ಶಿಕ್ಷೆ ಪ್ರಮಾಣ ಪ್ರಕಟಿಸಲಿದೆ ಕೋರ್ಟ್. ಕನಿಷ್ಠ 10 ವರ್ಷ ಶಿಕ್ಷೆ ಸಾಧ್ಯತೆ. ನಟಿ ರಮ್ಯಾಗೆ ಅಶ್ಲೀಲ ಪದಗಳಿಂದ ನಿಂದನೆ ಪ್ರಕರಣ. ಸೈಬರ್ ಕ್ರೈಂ ಪೊಲೀಸರಿಂದ 3 ವಶಕ್ಕೆ. ಕಾಮೆಂಟ್ಗಳ ಬಗ್ಗೆ ಖಾಕಿ ತನಿಖೆ. ದೆಹಲಿಯಲ್ಲಿ ಸಿಎಂ ಕುರ್ಚಿ ಸರ್ಕಸ್. ಬೆಂಗಳೂರಲ್ಲಿ ದಲಿತ ಸಚಿವರು ಶಾಸಕರಿಗೆ ಪರಂ ಔತಣ. ಕುತೂಹಲ ಮೂಡಿಸುತ್ತಿದೆ ಕೈ ರಾಜಕೀಯ. ಡಾಕ್ಟರ್ ರಾಜ್ಕುಮಾರ್ ತಂಗಿ ನಿಧನ. ಇಂದು ಗಾಜನೂರಿನ ತೋಟದಲ್ಲಿ ಅಂತ್ಯಕ್ರಿಯೆ. ದೊಡ್ಡಮನೆ ಕುಟುಂಬದ ಎಲ್ಲಾ ಸದಸ್ಯರು ಭಾಗಿ ಸಾಧ್ಯತೆ.